ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನೀವು ಎಲ್ಲರೂ ಕೂಡ ಸರ್ MCQs ಕೊಡಿ MCQs ಕೊಡಿ ಅಂತ ಕೇಳ್ತಾಯಿದ್ರಿ. ಆ MCQsಗೆ ಇನ್ನೊಂದು ಲಿಂಕ್ ಆಗಿದೆ ಗೊತ್ತಾ ನಿಮಗೆ? ಮ್ಯಾಚ್ ದ ಫಾಲೋಯಿಂಗ್ ಕೂಡ ಅದರ ಬೇಸ್ ಮೇಲೆ ಬರುವಂಥದ್ದು. ಈ MCQಸನ್ನು ತಾವುಗಳು ಸರಿಯಾಗಿ ರೆಡಿ ಆದರೆ 10+ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ 3 MCQs ಅದೇ ರೀತಿ ಇರುತ್ತೆ. ಅಂದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಪಾಠಗಳಿಂದನೇ 3 ಬರುತ್ತೆ, 2 ಫ್ರೇಸಲ್ ವರ್ಬ್ಸ್ ಆಗಿರುತ್ತೆ, ಅದು ಗ್ರಾಮರ್ ಆಗಿರುತ್ತೆ. ಅದನ್ನು ಕೂಡ ಇಂಪಾರ್ಟೆಂಟನ್ನು ತಿಳಿಸಿಕೊಡ್ತೇನೆ. ಅಲ್ಲಿಗೆ ಸುಮಾರು ಕೇವಲ 10 ಅಂಕಕ್ಕೆಲ್ಲ ತಾವುಗಳು ಪ್ರಿಪೇರ್ ಆಗಿರಬೇಕಾಗಿರೋದು ಪಾಠದಿಂದ MCQsಗಳನ್ನು ತಾವುಗಳು 10 + 1 3 13 ಅಂಕಕ್ಕೆ ರೆಡಿ ಆಗಬೇಕಾಗಿದೆ. ಅದನ್ನು ನಾನು ಪ್ರತಿಯೊಂದು ನನ್ನ ಗ್ರಾಮರ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಬನ್ನಿ ಸರ್. ಸುಮ್ಮನೆ ಡೌನ್ಲೋಡ್ ಮಾಡ್ಕೊಂಡ್ರೆ ಏನೂ ಸಿಗಲ್ಲ. ಇದನ್ನು ತಾವುಗಳು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ವಾ, ಅದನ್ನು ಕೇಳ್ಕೊಂಡ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಬರೀತೀರಾ. ಸ್ನೋವಿ ಡವ್ ಅಂತ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಡವ್ ಅಂದರೆ ಪಾರಿವಾಳ ಅಂತ, ಪಾರಿವಾಳ ಅಂದರೆ ಹುಡುಗಿ ಅಂತ. ನಿಮಗೆ ನಾನು ಹೇಳೋದು ನಿಮಗೆ ಸುಳ್ಳು ಅನಿಸಿದರೆ ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ. ಒಂದು ಕನ್ನಡದಲ್ಲಿ ಹಾಡಿದೆ, ಏನಂತ? ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ ಅಂತ. ಯಾರು ಇಲ್ಲಿ ಪಾರಿವಾಳ ಅಂತ ಹೇಳಿದರೆ ಹುಡುಗಿ ಅಂತ, ಅವಳ, ಹೌದಲ್ವಾ? ಹೀಗೆ ಸ್ನೋವಿ ಡವ್ ಅಂತ ಹೇಳಿದರೆ ಇಲ್ಲಿ ಜೂಲಿಯೆಟ್ ಆಗ್ತಾಳೆ. ಈ ಯಾವ ಪಾಠ ಅಂತ ಹೇಳಿದರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪಾಠದಿದ್ದು. ಅರ್ಥ ಆಗುತ್ತಲ್ವಾ? ಥ್ಯಾಂಕ್ ಯು. ಎರಡನೆಯ ಪ್ರಶ್ನೆ ನಾವು ನೋಡೋದಾದರೆ ಕ್ರೋಸ್ ಅಂತ ಇದೆ. ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ ಕ್ರೋಸ್ ರೆಫರ್ಸ್ ಟು ಡ್ಯಾಶ್ ಅಂತ ಬರುತ್ತೆ. MCQನಲ್ಲಿ 4 ಆಪ್ಷನನ್ನು ಕೊಟ್ಟಿರ್ತಾರೆ, ಹೌದಲ್ವಾ? ಅಥವಾ ಜೂಲಿಯೆಟ್ಸ್ ಕಂಪ್ಯಾನನ್ನು ಏನಂತ ಕರೆದ್ರು, ಇಲ್ಲಿ ರೋಮಿಯೋ ಏನಂತ ಹೇಳ್ತಾನೆ ಅಂತ ಕೇಳ್ಬೋದು. ಕಾಗೆಗಳು ಅಂತ ಹೇಳ್ತಾನೆ, ಹೌದಲ್ವಾ? ತನ್ನ ಪ್ರಿಯತಮೆಯನ್ನು ನೋಡಿ, ಜೂಲಿಯೆಟ್ಗೆ ನೀನು ಬಿಳಿಯ ಪಾರಿವಾಳ ಇದ್ದ ಹಾಗೆ ಅಂತ ಹೇಳ್ತಾನೆ. ಅವಳ ಸಂಗಾತಿಗಳಿಗೆ ಎಲ್ಲರಿಗೂ ಕೂಡ ನೀವೆಲ್ಲ ಕಾಗೆಗಳು ಇದ್ದ ಹಾಗೆ ಅಂತ ಹೇಳ್ತಾನೆ. ನಂತರದಲ್ಲಿ ಆ್ಯಂಡರ್ ಲೇಡಿ ಅಂತ ಒಂದು ವರ್ಡನ್ನು ಇಲ್ಲಿ ಬಳಸಲಾಗಿದೆ. ಅದನ್ನು ಯಾರಿಗೆ ಕರೀತಾನೆ ಅಂತ ಹೇಳಿದರೆ ರೋಮಿಯೋ ಮತ್ತು ಜೂಲಿಯೆಟ್ಟಿಗೆ ಅಂತ. ನೋಡಿ, ಇದನ್ನು ಯಾಕೆ ಕಲಿಬೇಕು ಅಂತ ಹೇಳಿದರೆ ಎಕ್ಸಾಮಿಗೆ ಮ್ಯಾಚ್ ದ ಫಾಲೋಯಿಂಗಲ್ಲೂ ಹಾಗೂ ನಿಮ್ಮ MCQsಗಳಲ್ಲಿ 4 ಆಪ್ಷನನ್ನು ಕೊಡ್ತಾನೆ. 4 ಆಪ್ಷನ್ ಫಸ್ಟ್ ನೋಡಬೇಡಿ ಸರ್. ಕ್ವಶನ್ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಆನ್ಸರು ನಿಮಗೆ ಫ್ಲ್ಯಾಶ್ ಆಗುತ್ತೆ ಮೈಂಡಲ್ಲಿ. ದಟ್ ಈಸ್ ದ ರೈಟ್ ಆನ್ಸರ್. ಆವಾಗ ನೀವು MCQsಲ್ಲಿ ಅದು ಇದೆಯೋ ಇಲ್ಲೋ ಅಂತ ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಡೇ ಇನ್ ನೈಟ್ ಅಂತ ನಿಮ್ಮ ಕ್ವಶನಲ್ಲಿ ಬಂದರೆ ಡೇ ಇನ್ ನೈಟ್ ಅಂತ ಹೇಳಿದರೆ ಯಾರಿಲ್ಲಿ ಅಂತ ಹೇಳಿದರೆ ಡೇ ಬೆಳದಿಂಗಳಾಗಿ ಬಾ ಅಂತ ಹೇಳಿದವರು ಜೂಲಿಯೆಟು. ಯಾರು ಬರಬೇಕು ಅಂದರೆ ರೋಮಿಯೋ ಬರಬೇಕು ಅಂತ. ಡೇ ಇನ್ ನೈಟ್ ರೆಫರ್ಸ್ ಟು ರೋಮಿಯೋ ಹಿಯರ್. ರೋಮಿಯೋ ಡೇ ಆಗಿ ಬರ್ತಾನೆ ಅಂತ, ಕತ್ಲಲ್ಲಿ ಬೆಳಕಾಗಿ ಬರ್ತಾನೆ ಅಂತ. ನೋಡಿ, ಗ್ಯಾರಿಷ್ ಅಂದರೆ ಮೀನಿಂಗ್, ಆ್ಯಕ್ಚುಲಿ ಗ್ಯಾರಿಷ್ ಅಂದರೆ ಮೀನಿಂಗು ಪ್ರೀತಿಯ ವಿದ್ಯಾರ್ಥಿಗಳೇ. ವಿಡಿಯೋ ಲೆಂತಿ ಆಗುತ್ತಪ್ಪ, ಬೇಜಾರಾಗಬಾರ್ದು. ಬೇಕಿದ್ದವರು ಕೇಳಿ, ಇಲ್ಲ ಅಂದರು ಸ್ಕಿಪ್ ಮಾಡ್ಕೊಳ್ಳಿ. ಭಾಳ ಬೇಕಿದ್ದವರು ದಯವಿಟ್ಟು ಸಂಪೂರ್ಣವಾಗಿ ಕೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನನ್ನ ಉದ್ದೇಶ ಓಡೋಡಿ ಭಾಳ ಏನೋ ಮಾಡಿದರೆ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮಷ್ಟು ಮೂರ್ಖರು ಯಾರೋ ಅನ್ನಿಸ್ತಾ ಇದೆ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಏನಾಗುತ್ತೆ? ತಿಂದು ಲಾಸ್ಟಿಗೆ ಡಿಸೆಂಟ್ರಿ ಆಗುತ್ತೆ. ಉಪಯೋಗ ಇಲ್ಲ ಕಣಪ್ಪ, ಉಳಿಯಲ್ಲ ನಿಮ್ಮ ಹತ್ರ. ಸುಮ್ಮನೆ ಡೌನ್ಲೋಡ್ ಮಾಡಿದ್ದು ಏನು ಮಾಡ್ತಾಯಿದ್ದೀರಾ ನೀವು? ಯು ಆರ್ ಗೋಯಿಂಗ್ ಟು ರೈಟ್ ಇಂಗ್ಲೀಷ್ ಎಕ್ಸಾಮ್ ಮ್ಯಾನ್. ಫ್ರೀಯಾಗಿರಬೇಕು, ಫ್ರೀಯಾಗಿ ಓದಬೇಕು, ಉಣ್ಣಬೇಕು, ತಿನ್ನಬೇಕು, ಮಲಗಬೇಕು, ಏನೂ ಇಲ್ಲ. ಅದನ್ನು ಬಿಟ್ಟು ಬರೇ ವಿಡಿಯೋ ನೋಡಿದ್ದು ಎಲ್ಲ ಬಿಟ್ಟಾಕ್ರಪ್ಪ. ಬಿಟ್ಟಾಕಿ ಎಷ್ಟು ಬೇಕು ಅಷ್ಟೇ ನೋಡಬೇಕು, ಎಷ್ಟು ಓದಬೇಕು ಅಷ್ಟೇ ಓದಬೇಕು. ಬನ್ನಿ, ಗ್ಯಾರಿಷ್ ಅಂದರೆ ಅರ್ಥ ಏನು ಗೊತ್ತಾ? ಬ್ರೈಟ್ ಅಂತ. ಬ್ರೈಟ್ ಅಂದರೆ ಇನ್ನೊಂದು ಸಿನಾನಿಮ್ ಏನು ಅಂತ ಹೇಳಿದರೆ ಲೂರಿಡ್ ಅಂತ. ಈಗ ಗೈಡ್ ಓದುವವರಿಗೆ ಲೂರಿಡ್ ಅಂತ ಒಂದು ವರ್ಡು ಸಿಗುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಠದಲ್ಲಿ ಕೊನೆಯ ಸಾಲಲ್ಲಿ ಗ್ಯಾರಿಷ್ ಸನ್ ಅಂತ ಬಳಸಲಾಗಿದೆ. ಗ್ಯಾರಿಷ್ ಅಂದರೆ ಯಾರಿಲ್ಲ ಅಂದರೆ ಸನ್ ಅಂತ. ಸನ್ ಅಂದರೆ ಬ್ರೈಟ್ ಅಂತ. ಅರ್ಥ ಆಯ್ತಾ? 3 ನೆನಪಿರಲಿ. ನಂತರದಲ್ಲಿ ಬನ್ನಿ ಸರ್, ಮೊನ್ಯಾಕೋ ಅಂತ 2ನೇ ಪಾಠ ಇದೆ ನಿಮಗೆ, 2 ಡಿಯರ್ ಅಂತ. ಅದರಲ್ಲಿ ಮೊನ್ಯಾಕೋ ಅಂತ ಒಂದು ದೇಶ. ಆ ದೇಶಕ್ಕೆ ಟಾಯ್ ಕಿಂಗ್ಡಮ್ ಅಂತಲೂ ಕರೀತಾ ಇರ್ತಾರೆ. ಇನ್ನೊಂದು ಹೆಸರು ಟೈನಿ ಕಿಂಗ್ಡಮ್ ಅಂತಲೂ ಕರೀತಾ ಇರ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ? ಮ್ಯಾಚ್ ದ ಫಾಲೋಯಿಂಗಲ್ಲಿ ಬಂದರೂ ಬರಿಬೋದು, MCQsಲ್ಲೂ ಬಂದರೂ ಬರಿಬೋದು. ನಂತರದಲ್ಲಿ ಗೇಮಿಂಗ್ ಹೌಸ್ ಅಂತ ಇದೆ. ಇದನ್ನು ನಾವು ಡರ್ಟಿ ಬಿಸ್ನೆಸ್ ಅಂತ ಕರಿತೀವಿ. ಯಾಕೆಂದರೆ ಜನರು ಇಲ್ಲಿ ತಮ್ಮ ದುಡ್ಡುಗಳನ್ನೆಲ್ಲ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಮೊನಾಕೋ ದೇಶ ಇದನ್ನೇ ತನ್ನ ಏನಂತೀರ ಎಕನಾಮಿಕ್ ಆಗಿ ಇಟ್ಕೊಂಡು, ಹೌದಲ್ವಾ, ಇದನ್ನು ಬಳಸ್ಕೊತಾ ಇರುತ್ತೆ. ಆದರೆ ಜರ್ಮನ್ ದೇಶ ಇದನ್ನು ಬ್ಯಾನ್ ಮಾಡಿರುತ್ತೆ, ನೆನ್ಪಿಟ್ಕೊಳ್ಳಿ. 2 ಡಿಯರಲ್ಲಿ ಅವರಿಗೆ ತಲೆಯನ್ನು ರುಂಡವನ್ನು ಕಟ್ ಮಾಡಲಿಕ್ಕೆ ಒಂದು ಮೆಷಿನ್ ಬೇಕಾಗಿರುತ್ತೆ. ಆ ಮೆಷಿನಿನ ಹೆಸರು ಗೆಲೆಟಿನ್ ಮೆಷಿನ್ ಅಂತ. ಪ್ರೊಫೆಟ್ ಆನ್ ಚಿಲ್ಡ್ರನ್ ಅಂತ ಒಂದು ನಮಗೆ ಏನಿದೆ, ಒಂದು ಪದ್ಯ ಇದೆ, ಸುಂದರವಾದ ಪದ್ಯ. ಅದನ್ನು ನಾವು ಪೊಯಿಟಿಕ್ ಎಸ್ಸೆ ಅಂತ ಕರಿತೀವಿ. ಯಾಕಂದರೆ ಅದು ಪೋಯಮ್ ಕಂಡಂಗೂ ಕಾಣಲ್ಲ ಅಥವಾ ಪಾಠ ಕಂಡಂಗೂ ಕಾಣಲ್ಲ, ಆಯಿತಾ? ಅದರಲ್ಲಿ ಆರ್ಚರ್ ಅಂತ
ಒಂದು ರೋಲ್ ಇದೆ. ಆ ರೋಲನ್ನು ಯಾರಿಗೆ ಹೇಳ್ತಾನೆ ಅಂದರೆ ಪ್ರಾಫೆಟ್ ಯಾರಿಗೆ ಹೇಳ್ತಾರೆ ಅಂದರೆ ದೇವರಿಗೆ ಹೋಲಿಸ್ತಾರೆ. ಆರ್ಚರ್ ರೆಫರ್ಸ್ ಟು ಗಾಡ್, ಬೋಸ್ ರೆಫರ್ಸ್ ಟು ಪೇರೆಂಟ್ಸ್, ಲಿವಿಂಗ್ ಆ್ಯರೋಸ್ ರೆಫರ್ಸ್ ಟು ಚಿಲ್ಡ್ರನ್. ಲಿವಿಂಗ್ ಅಂದರೆ ಸದಾ ಮೂವ್ ಆಗ್ತಾ ಇರುವಂಥದ್ದು, ಬೋಸ್ ಅಂತ ಹೇಳಿದರೆ ತಟಸ್ಥವಾಗಿ ಇರುವಂಥದ್ದು. ಆರ್ಚರ್ ಇಬ್ಬರನ್ನು ಕೂಡ ಕೈಯಲ್ಲಿ ತಾನು ಯಾವ ಕಡೆ ಬೀಸಬೇಕೋ ಆ ಕಡೆಗೆ ಅದನ್ನು ಬಾಣವನ್ನು ಬೀಸ್ತಾನೆ ಅಂತ ಅರ್ಥ. ಈ ಒಂದು ಆನ್ ಚಿಲ್ಡ್ರನ್ ಪದ್ಯವನ್ನು ಬರೆದವರು ಖಲೀಲ್ ಗಿಬ್ರೇನ್. ಖಲೀಲ್ ಗಿಬ್ರೇನ್ ಅವರ ಪುಸ್ತಕದ ಹೆಸರೇ ದಿ ಪ್ರೊಫೆಟ್ ಅಂತ, ಕಲೆಕ್ಷನ್ ಆಫ್ ಬುಕ್ಸ್ ಅಂತ. ಬನ್ನಿ, ನಂತರದಲ್ಲಿ ಪಾಠ ಭಾಳ ಡಿಫಿಕಲ್ಟ್ ಇರುವಂಥದ್ದು ನಿಮಗೆ ವಂದನ ಶಿವರ್ ಅವ್ರದ್ದು ಯಾವುದು ರೀ ಅದು ಹೇಳಿ ನೋಡವ. ಹಾಂ, ನೋಡೋಣ ಕಮೆಂಟಲ್ಲಿ ವಂದನ ಶಿವನವರ ಪಾಠ ಹೆಸರು 4ನೇ ಪಾಠ ಅದು ಹೇಳಿರ್ತೀನಿ. ಅಟ್ಲೀಸ್ಟು ಅವಾಗಲಾದರೂ ವೀಡಿಯೋ ನೋಡಿದ್ದೀರಾ ಅಂತ ನನಗನ್ಸುತ್ತೆ. ದಯವಿಟ್ಟು ಅದನ್ನು ಹಾಕಿ ಕಮೆಂಟಲ್ಲಿ, ಆಯಿತಾ. ನವಧನ್ಯ ಅಂತ ಬರುತ್ತೆ, ನವಧನ್ಯದ ಫಾರ್ಮ್ ಅಂತ. ಅಲ್ಲಿ ಏನನ್ನು ಕಲಿಸ್ತಾರೆ ಅಂತ ಹೇಳಿದರೆ ಬಯೋಡೈವರ್ಸಿಟಿ ಫಾರ್ಮನ್ನು ಕಲಿಸ್ತಾರೆ, ಎಲ್ಲರೂ ಒಂದೇ ಅನ್ನೋದನ್ನು, ಆಯಿತಾ. ಕಾರ್ಮ್ಯಾಕ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್, ಕಾರ್ಲೆನ್ ಅಮೇರಿಕನ್ ಹಿಸ್ಟೋರಿಯನ್, ಟ್ಯಾಗೋರ್ ನೋಬೆಲ್ ಪ್ರೈಸ್ ಲಿಟ್ರೇಚರ್, ಮತ್ತು ಟ್ಯಾಗೋರಿಗೆ ಇನ್ನೊಂದು ತಪೋವನ್ ಅಂತಲೂ ಬರುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟ್, ವಂದನ ಶಿವನ್ ಅವರು ಯಾವ ಬುಕ್ಕನ್ನು ಬರೀತಾರೆ ಅಂತ ಕೇಳಿದರೆ ನೀವು ಯಾವ ಪುಸ್ತಕದ ಹೆಸರು ಮೋನೋಕಲ್ಚರ್ ಆಫ್ ಮೈಂಡ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಓಕೆ. ಹಾಗಿದ್ದರೆ UN ಏನು ಮಾಡುತ್ತೆ ಅಂತ ಹೇಳಿದರೆ ಯುನೈಟೆಡ್ ನೇಷನು ಹಾರ್ಮೋನಿ ವಿತ್ ನೇಚರ್, ನೇಚರಿನ ಜೊತೆ ಸೌಹಾರ್ದತೆಯನ್ನು ಬೆಳೆಸಿ ಅಂತ ಹೇಳುತ್ತೆ. ನಾನು ಈಗ ತಾನೇ ಹೇಳಿದ್ನಲ್ವ, ರವೀಂದ್ರನಾಥ್ ಠಾಗೂರ್ ಅಂದರೆ ತಪೋವನ್ ಅನ್ನೋದು ಒಂದು ಎಸ್ಸೆ, ಅದು ಎಸ್ಸೆ, ಆಯಿತಾ. ನೆಕ್ಸ್ಟು, ಇದು ಒಂದು 4-5 ಸಲ ರಿಪೀಟ್ ಆಗಿದೆ, ಆದರೆ ಯಾವ ಪ್ರಿಪೇಟರಿ ಎಕ್ಸಾಮಲ್ಲೂ ಇದು ಬಂದಿಲ್ಲ ಈ ವರ್ಷ. ತೇರಾ ನುಲ್ಲಿಸ್ ಅನ್ನೋದು ಅದೇ ಪಾಠದಲ್ಲಿ ಬರುತ್ತೆ. ತೇರಾ ನುಲ್ಲಿಸ್ ಅಂದರೆ ಎಂಟಿ ಲ್ಯಾಂಡ್ ಅಂತ ಅಷ್ಟೇ. ತೇರಾ ಮ್ಯಾದ್ರೆ ಅಂತ ಹೇಳಿದರೆ ಮದರ್ ಅರ್ತ್. ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು ಇದು ಅಂತ ಹೇಳಿದರೆ ಭಾಳ ಈಸಿ. ಎಮ್ಮು ಈ ಕಡೆ ಮ್ಯಾದ್ರೆ ಅಂದರೆ ಎಮ್ಮು ನೆನ್ಪಿಟ್ಕೊಳ್ಳಿ. ನಲ್ ಅಂತ ಹೇಳಿದರೆ ಎಂಟಿ ಅಂತ, ಆಯಿತಾ. ನಂತರದಲ್ಲಿ ಸನ್ನಿ ಮಾರ್ನಿಂಗಿಗೆ ಹೋಗೋಣ. ಗ್ಯಾಲೆಂಟ್ ಲವರ್ ಅಂತ ಹೇಳಿದ್ರೇ ಡಾನ್ ಗಾನ್ಜಲೋ ಅಂತ. ಕುದುರೆ ಮೇಲೆ ಸವಾರಿ ಮಾಡಿ ಹೋಗ್ತಿದ್ದವನು ಯಾರು ಅಂದರೆ ಡಾನ್ ಗಾನ್ಜಲೋ ಅಂತ. ಸಿಲ್ವರ್ ಮೇಡನ್ ಅಂತ ಬೀದಿನಲ್ಲಿ ಲೊಕ್ಯಾಲಿಟಿನಲ್ಲಿ ಕರೀತಾ ಇರ್ತಾರೆ. ಯಾರಿಗೆ ಅಂದರೆ ಡೋನಲರ ಆ ಅಜ್ಜಿಗೆ, ಅವಳು ಸುಂದರವಾಗಿ ಇದ್ದಾಗ. ಇಲ್ಲಿ ಪೆಟ್ರಾ ಯಾರು ಅಂತ ಹೇಳಿದರೆ ಅವಳು ಕೇರ್ ಟೇಕರ್ ಅಂತಲೂ ಬರ್ಬೋದು ಆಪ್ಷನಲ್ಲಿ, ಅಥವಾ ಮೇಡ್ ಅಂತಲೂ ಬರ್ಬೋದು, MAID ಅಂತ. ಕೊನಿತೋ ಅಂತ ಇದೆ, ಆದರೆ ನೀವೆಲ್ಲ ಇದನ್ನು ಜೊನಿಟೋ ಅಂತೀರಾ. ಅದನ್ನು ಆ್ಯಕ್ಚುಲಿ ಪ್ರೊನೌನ್ಸಿಯೇಷನು ಕೊನಿತೋ ಅನ್ನಬೇಕು. ಕೊನಿತೋ ಅವರು ಡಾನ್ ಗಾನ್ಜಲೋನ ಸೇವಕ ಆಗಿರ್ತಾನೆ, ಅದನ್ನು ನೀವು ಸರ್ವೆಂಟ್ ಅಂತ ಬರಿಬೇಕು ಆಪ್ಷನಲ್ಲಿ, ಆಯಿತಾ. ರೀಡಿಂಗ್ ಗ್ಲಾಸನ್ನು ಬಳಸಿದವರು ಯಾರು ಅಂದರೆ ಡಾನ್ ಗಾನ್ಜಲೋ. ಹಾಗಿದ್ದರೆ ಇಲ್ಲಿ ಬಹಳ ಜನಕ್ಕೆ ಎಕ್ಸಾಮಲ್ಲಿ 0 ಮಾರ್ಕ್ಸ್ ಸಿಗುತ್ತೆ, ಯಾಕಂದರೆ ಅವರ ಊರುಗಳು ಹೆಸರೇ ನಿಮಗೆ ಗೊತ್ತಿರಲ್ಲ. ಡಾನ್ ಗಾನ್ಜಲೋ ಯಾವ ಸಿಟಿಯಿಂದ ಅಂತ ಹೇಳಿದರೆ ವೆಲೆನ್ಸಿಯಾ. ಡೋನಲರ ಅವಳ ಸಿಟಿ ಯಾವುದು ಅಂದರೆ ಮ್ಯಾರಿಸೆಲ್ಲಾ, ನೆನ್ಪಿಟ್ಕೊಳ್ಳಿ ಇದು, ಆಯಿತಾ. ನಂತರದಲ್ಲಿ ವೆನ್ ಯು ಆರ್ ಓಲ್ಡ್ ಅಂತ ಒಂದು ಪೊಯಮ್ ಇದೆ, ಸುಂದರವಾದ ಒಂದು ಪೊಯಮ್, ನಿಜವಾದ ಕತೆ, W. ಬೀಟ್ಸ್ ಪ್ರೀತಿಯ ಕತೆ. ಅದರಲ್ಲಿ ಗ್ಲ್ಯಾಡ್ ಗ್ರೇಸ್ ಅಂತ ವರ್ಡು ಭಾಳ ಸಲ ಎಲ್ಲ ಕ್ವಶನ್ ಪೇಪರಲ್ಲೂ ಬರ್ತಾ ಇರುತ್ತೆ. ಅದನ್ನು ಫಿಸಿಕಲ್ ಬ್ಯೂಟಿ ಅಂತ ಹೇಳ್ತೀವಿ, ಗ್ಲ್ಯಾಡ್ ಗ್ರೇಸ್ ಅಂದರೆ, ಆಯಿತಾ. ನೆಕ್ಸ್ಟ್, ಯಾರು ವೆಲ್ ವರ್ಸ್ಡ್ ದಿ ಗಾರ್ಡನರಲ್ಲಿ ವೆಲ್ ವರ್ಸ್ಡ್ ಯಾರಾಗಿರ್ತಾರೆ ಅಂತ ಅಲ್ಲಿ ಕೇಳಲಾಗಿದೆ. ಅದನ್ನು ನಾವು ಓಲ್ಡ್ ಮ್ಯಾನ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದರೆ ಅವನಿಗೆ ಎಲ್ಲ ಕಲೆಗಳು ಆಲ್ ರೋಲ್ಡ್ ಇನ್ ಒನ್ ಅಂತಲೇ ಇದೆ. ಬಹಳ ಚೆನ್ನಾಗಿದೆ, ಅದನ್ನು ತಾವುಗಳು ಓದಬೇಕು ಒಮ್ಮೆ, ಆಯಿತಾ. ಬನ್ನಿ ಸರ್, 2 ಡಿಯರನ್ನು ನಾವು ನೋಡೋದಾದರೆ ಇಲ್ಲಿ, ಹೌದಲ್ವಾ, ಲಿಯೋ ಟಾಲ್ಸ್ಟಾಯ್. ಇದನ್ನು ಬರೆದವರು ಯಾರು ಅಂದರೆ ರಷ್ಯನ್ ರೈಟರ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದವರು. ಶೇಕ್ಸ್ಪಿಯರ್ ಏನನ್ನು ಬರೀತಾರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಬರೀತಾರೆ. ನೀವು 4 ಅಂಕದ ಆನ್ಸರ್ಗಳು ನೋಡಬೇಕು ವಿದ್ಯಾರ್ಥಿಗಳು. ಲಾಸ್ಟ್ ಇಯರ್ ನಾನು ಕರೆಕ್ಷನ್ ಹೋದಾಗ ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಎ ವೆರಿ ಗುಡ್ ಪೊಯಮ್ ರಿಟನ್ ಬೈ ಅವರ್ ಹೀರೋ ಶೇಕ್ಸ್ಪಿಯರ್. ಐ ಲವ್ ದಿಸ್ ಪೊಯಮ್ ಬಿಕಾಸ್ ಶೇಕ್ಸ್ಪಿಯರ್ ರೋಟ್ ದಿಸ್ ಪೊಯಮ್. ಇಂಥ ಆನ್ಸರ್ಗಳನ್ನು ಬರೆದ್ರೆ ನೀವು ನಗ್ತಾ ಇದ್ದೀರಾ, ಆ ಕಡೆಯಿಂದ ನಾನು ನಗ್ತಾ ಇದ್ದೀನಿ. ಹೀಗೆ ನಗುವ ರೀತಿಯಲ್ಲಿ ಹಾಸ್ಯಾಸ್ಪದವಾದ ಉತ್ತರಗಳನ್ನು ಎಕ್ಸಾಮಲ್ಲಿ ಬರೀಬಾರ್ದು. ಕಲ್ತೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಎಷ್ಟೋ ಜನ ಈಗಲೇ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಾ, ಹೌದಲ್ವಾ. ನೋಟ್ಸು ಕೂಡ ನಾನು ರಿಲೀಸ್ ಮಾಡಿದೆ. ಈಗ ಎಲ್ಲ PDF ಕಾಪಿಗಳು ಎಲ್ಲ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ PDF ಕಾಪಿಗಳು, ಲಿಂಕ್ಗಳು, ಪಾಠದ ವಿವರಣೆಗಳು, ಗ್ರಾಮರ್ಗಳು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ವಾಟರ್ ಅನ್ನೋದು ಇವತ್ತೇನಾಗಿದೆ ಅಂದರೆ ಮಲ್ಟಿ ನ್ಯಾಷನಲ್ ಮಾರ್ಕೆಟ್, ಅಂದರೆ ಪ್ರತಿ ಎಲ್ಲಿ ಹೋದರೂ ಕೂಡ ನೀರಿನ ಬಾಟ್ಲ್ಗಳು ನಮ್ಮ ಕೈಗೆ ಸಿಗ್ತವೆ ಅಂತ ಅರ್ಥ. ವೀಕ್ಲಿ ಬಾತನ್ನು ಯಾರು ವೆಲ್ಕಮ್ ಮಾಡಿದವರು ಅಂದರೆ ಹೇಳಿದರೆ ಅವರೇ. ಯಾರು ಅಂತ ಹೇಳಿದರೆ ಹೇಳಿ ನೋಡವ, ಇದನ್ನು ಕಮೆಂಟ್ ಮಾಡ್ತೀರಾ. ಯಾವ ಪಾಠ ಅಂತ ಹೇಳ, ಇದು ವಾಟರ್, ಚಲ್ಲಪಲ್ಲಿ ಸ್ವರೂಪರಾಣಿ. ನಾನೇ ಹೇಳ್ತಾ ಆನ್ಸರ್, ಆಯಿತಾ.
ಚಾದರ್ ಟ್ಯಾಂಕ್ ಅನ್ನೋದು ಇದು 2012 ಒಂದು ಕ್ವಶನ್ ಬಂದಿತ್ತು. ಇದು ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಇಲ್ಲ. ಚಾದರ್ ಟ್ಯಾಂಕ್ ಅಂದರೆ ಅದು ಒಂದು ಟ್ಯಾಂಕಿನ ಹೆಸರು. ಅಲ್ಲಿ ಮಹದ್ ಸ್ಟ್ರಗಲ್ ನಡೆಯುತ್ತೆ. ಈ ಮಹದ್ ಸ್ಟ್ರಗಲನ್ನು ಲೀಡ್ ಮಾಡಿದವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಯಾವ ಸ್ಥಳದಲ್ಲಿ ಅಂದರೆ ಮುಂಬೈ ಅಂತ. P ಸಾಯಿನಾಥ್ ಅವರು ಯಾವ ಪಾಠವನ್ನು ಇಲ್ಲಿ ಬರೆದರು ಅಂದರೆ ವೇರ್ ದೆರ್ ಇಸ್ ಎ ವೀಲ್ ಅಂತ. ಆಯಿತಾ. ಮನೋರ್ಮಣಿ ಅಂತ ಒಂದು ಸಲ ಕೇಳಿದರು, ಆದರೆ ಯಾರಿಗೂ ಸಿಕ್ಕಿರಲಿಲ್ಲ ಅದು ಎಲ್ಲಿದೆ ಅಂತ. ಅವರು ಒಂದು ಕ್ವಾರಿ ಲೇಬರರ್ ಆಗಿರ್ತಾಳೆ, ವರ್ಕರ್ ಕ್ವಾರಿ ಲೇಬರರ್, ನೆನ್ಪಿಟ್ಕೊಳ್ಳಿ. ಮುತ್ತು ಭಾಸ್ಕರನ್, ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ, ಸೈಕಲ್ ಸಾಂಗನ್ನು ಬರೆದವರು. ಮೇಲ್ ಆ್ಯಕ್ಟಿವಿಸ್ಟ್ ಅಂತ ಕೇಳಿದರೆ ತಾವುಗಳು ಎಕ್ಸಾಮಲ್ಲಿ ಮುತ್ತು ಭಾಸ್ಕರನ್ ಅಂತ ಬರೀರಿ. ಎಲ್ಲ ಪಾಠಗಳು ಕವರ್ ಮಾಡಿದ್ದೇನೆ, ಹಾಗಾಗಿ 10 ನಿಮಿಷ ದಾಟಿ ಹೋಗಿದೆ. 14 ಪಾಠ ಅಲ್ವಾ ಇರೋದು. ಪ್ರತಿಯೊಂದು ಪಾಠಕ್ಕೆ 1 ನಿಮಿಷ ಕೊಟ್ಟರು ನಾನು, ಯಾಕಂದರೆ ನಿಮಗೆ MCQs ಕವರ್ ಮಾಡಬೇಕಲ್ವಾ, ಆ ಕಾರಣದಿಂದ. ಪುಡುಕೊಟ್ಟೈನಲ್ಲಿ ಯಾವುದು ವೇರ್ ದೇರ್ ಇಸ್ ಎ ವೀಲಲ್ಲಿ ಒಬ್ಬರು ಡಿಸ್ಟಿಕ್ ಕಲೆಕ್ಟರ್ ಇರ್ತಾರೆ, ಹೆಣ್ಣುಮಗು. ಅವರ ಹೆಸರು ಶೀಲಾ ರಾಣಿ ಚುಕಂತ್ ಅಂತ, ಡಿಸ್ಟಿಕ್ ಕಲೆಕ್ಟರ್. ಎನ್ ಕನ್ನಮ್ಮಲ್ ಅಂತ ಇನ್ನೊಬ್ಬರು ಬರ್ತಾರೆ, ಅವರು ಅರಿವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್ ಆಗಿರ್ತಾರೆ. ಅರಿವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್. ನೆಕ್ಸ್ಟು, ಪುಡುಕೊಟ್ಟೈ ಅನ್ನೋದು ಎಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ತಮಿಳ್ನಾಡು. ಪುಡುಕೊಟ್ಟೈ ಅನ್ನೋದು ಒಂದು ಜಿಲ್ಲೆ, ಪೂರೆಸ್ಟ್ ಡಿಸ್ಟಿಕ್ ಇನ್ ತಮಿಳ್ನಾಡು. ಆಯಿತಾ. ನೆಕ್ಸ್ಟ್, ಯಜನ್ವಾ ಮನೆಯಲ್ಲಿ ರೂಫ್ ಹೋಗಿ ದುಡ್ಡನ್ನು ಹಂಚಲಿಕ್ಕೆ ಕೂತ್ಕೊತಾನೆ. ಹಾಗಿದ್ರೆ ಅವನು ಏನಾಗಿರ್ತಾನೆ, ಯಜನ್ವಾ ಅನ್ನೋನು ಒಬ್ಬ ಮನುಷ್ಯ, ಮ್ಯಾನ್ ಆಫ್ ಹೈ ಟ್ರೆಡಿಷ್ನಲ್ ಟೈಟಲ್, ಒಬ್ಬ ಮುಖ್ಯಸ್ಥ ಆಗಿರ್ತಾನೆ ಅಂತ. ಆಯಿತಾ. ನಂತರದಲ್ಲಿ ಇದು ಭಾಳ ಸಲ ಬಂದಿದೆ. ಮ್ಯಾನ್ಸ್ ಹೆಡ್ ಅನ್ನೋದು, ಮ್ಯಾನ್ಸ್ ಹೆಡ್ POP ಪಾರ್ಟಿಯ ಚಿಹ್ನೆಯ ಗುರುತಾಗಿರುತ್ತೆ. ನೋಡಿ, ಒಂದು ವೋಟರಲ್ಲಿ 2 ಪಾರ್ಟಿ ಇರುತ್ತೆ. ಹೇಗೆ BJP ಕಾಂಗ್ರೆಸ್ ಇದೆಯೋ ಆ ರೀತಿಯಲ್ಲಿ ಒಂದು PAP ಪಾರ್ಟಿ, ಇನ್ನೊಂದು POP ಪಾರ್ಟಿ ಆಗಿರ್ತಾರೆ. ಇಬ್ರಿಗೂ ಕೂಡ ಲೀಡರ್ ಬೇಕಲ್ವಾ, ಹಾಗೂ ಇಬ್ರಿಗೂ ಕೂಡ ಒಂದು ಚಿಹ್ನೆಗಳು ಬೇಕು, ಹೌದಲ್ವಾ. ಈ 4 ಇಲ್ಲೇ ಬರೆದು ಕೊಟ್ಟಿದ್ದೇನೆ. PAP ಪಾರ್ಟಿಯ ಓನರು ಮಾರ್ಕಸ್ ಇಬೆ, ಅವರ ಚಿಹ್ನೆ ಏನಾಗಿರುತ್ತೆ, ಮೋಟಾರ್ ಕಾರ್ ಆಗಿರುತ್ತೆ. POP ಪಾರ್ಟಿಯ ಓನರ್ ಹೆಸರು ಮಡುಕ ಅಂತ, ಅವನ ಚಿಹ್ನೆಯ ಗುರುತು ಏನಾಗಿರುತ್ತೆ ಅಂತ ಹೇಳಿದರೆ ಮ್ಯಾನ್ಸ್ ಹೆಡ್ ಆಗಿರುತ್ತೆ. ಮ್ಯಾನ್ಸ್ ಹೆಡ್, ಅರ್ಥ ಆಯ್ತಾ. ನೆಕ್ಸ್ಟ್, ಮಾರ್ಕಸ್ ಇಬಿ ಇನಿಷಿಯಲಿ ಏನಾಗಿರ್ತಾನೆ ಅಂತ ಕೇಳಿದರೆ ಎಕ್ಸಾಮಲ್ಲಿ ಸ್ಕೂಲ್ ಟೀಚರ್ ಅಂತ ಬರೀರಿ. ಮಾರ್ಕಸ್ ಇಬೆ ಯಾರು ಅಂತ ಕೇಳಿದರೆ ಮಿನಿಸ್ಟರ್ ಆಫ್ ಕಲ್ಚರ್ ಅಂತ ಬರೀರಿ. ಅರ್ಥ ಆಯ್ತಾ. ಮೊದಲಿಗೆ ಅವನು ಸ್ಕೂಲ್ ಟೀಚರ್ ಇರ್ತಾನೆ, ನಂತರದಲ್ಲಿ ಮಿನಿಸ್ಟರ್ ಆಗ್ತಾನೆ. ರೂಫಸ್ ಒಕೋಕಿಗೆ ಶಾರ್ಟ್ ಹೆಸರೇನಾಗಿತ್ತು ಅಂತ ಕೇಳಿದರೆ, ಮತ್ತು ನೀವು ಶಾರ್ಟಾಗಿ ರೂಫ್ಸ್ ಅಂತ ಬರೆದು ಬಂದಿರಾ, ಅಥವಾ ಒಕೋಕಿ ಅಂತ, ಅವನಿಗೆ ರೂಫ್ ಅಂತ ಕರೀತಾ ಇರ್ತಾರೆ. ಆಯಿತಾ. ಬ್ರೆಜಿಲಲ್ಲಿ ಒಂದು ವರ್ಸ್ಟ್ ಪ್ಲೇಸ್ ಇದೆ, ಅದು ಯಾವುದು ಅಂತ ಕೇಳಿದರೆ ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್ ಅಂತ ಬರಿಬೇಕು. ನೋಡಿ, ಮ್ಯಾನ್ಸ್ ಕ್ಯಾಸ್ಟಲ್ ಅಂತ ಒಂದು ವರ್ಡ್ ಇದೆ ಎದರಲ್ಲಿ ಅಂತ ಹೇಳಿದರೆ ಜಪಾನ್ ಪಾಠದಲ್ಲಿ. ಅದನ್ನು ನಾವು ಟೆಲಿಫೋನ್ ರಿಸೀವರ್, ಭದ್ರಕೋಟೆ ಅಂತ ಕರಿತೀವಿ. ನೆಕ್ಸ್ಟು, ಯಾರು ಸ್ವರ್ಗವನ್ನು ಆಕಾಶದಿಂದ ಭೂಮಿಗೆ ತಂದರು ಅಂತ ಕೇಳಿದರೆ ನೀವು ಬರಿಬೇಕಾಗಿರೋದು ಕವಿ ಅಂತ, ದಿ ಪೋಯೆಟ್ ಕುವೆಂಪು ಅಂತ ಬರಿಬೇಕು. ಆಯಿತಾ. ಬುಕ್ಕಿನ ಬಗ್ಗೆ ಇಲ್ಲಿ ಕೇಳಲಾಗಿದೆ. ಇದು ಯಾವ ಪಾಠ ಅಂತ ನೀಟಾಗಿ ನಿಮಗೆ ಹೇಳ್ತೇನೆ. ಇದಿಷ್ಟು ಯಾವ ಪಾಠ ಅಂತ ಹೇಳಿದರೆ ನೋಡಿ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಆನ್ಸರಿಗೆ ಇದಿಷ್ಟು ಬರೀಬೇಕು ತಾವುಗಳು. ಟೆಲಿಫೋನ್ ದಿ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ವಾಯ್ಸ್, ಟೆಲಿಸ್ಕೋಪ್ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಸೈಟ್, ಮೈಕ್ರೋಸ್ಕೋಪ್ ಇಟ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಸೈಟ್, ಸಾರ್ಡ್ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಆರ್ಮ್ಸ್, ಪ್ಲಫ್ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಆರ್ಮ್ಸ್, ಬುಕ್ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಇಮ್ಯಾಜಿನೇಷನ್. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ನಿಮಗೆ 4 ಅಂಕಕ್ಕೆ ಒಂದು ಎಕ್ಸಾಮಲ್ಲಿ 95% ವೇಟೇಜನ್ನು ನಾನು ಕೊಟ್ಟು ಒಂದು ವಿಡಿಯೋನ ರಿಲೀಸ್ ಮಾಡಿದ್ದೆ. ಅದಕ್ಕೆ ಆನ್ಸರಲ್ಲೇ ಇದು ಬರೀಬೇಕಾಗಿರುತ್ತೆ ತಾವುಗಳು. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಬೇಜಾರಾಯಿತು ಅನಿಸುತ್ತೆ. ಆಲ್ರೆಡಿ 13 ನಿಮಿಷ ನಿಮ್ಮದು ತಿಂದಾಕಿದ್ದೀನಿ, ಹೌದಲ್ವಾ. ಅಮೂಲ್ಯವಾದ ಸಮಯ ನಿಮ್ಮದು ಎಕ್ಸಾಮಿಗಾಗಿ. ಆದರೆ ಒಂದು ಮಾತನ್ನು ತಿಳ್ಕೊಳ್ಳಿ, ನನ್ನ ಒಂದು ವರ್ಡ್ಗಳು ನಿಮ್ಮ ಎಕ್ಸಾಮಿಗೆ ಕುಂತಾಗ ನೀವು ಆನ್ಸರ್ ಬರೆಯುವ ಸಮಯದಲ್ಲಿ ಇಟ್ ವಿಲ್ ನಾಕ್ ಯುವರ್ ಮೈಂಡ್. ಪ್ರತಿಯೊಬ್ಬನಿಗೂ ನನ್ನ ವಿಡಿಯೋ ಕೇಳಿದವನಿಗೂ, ಯಾಕಂದರೆ ಅದೇ ಎಕ್ಸಾಮಲ್ಲಿ ಇರುತ್ತೆ. ಆದರೆ ನೀವು ಹಾರ್ಡ್ ವರ್ಕ್ ಮಾಡಿ ಹೋಗಬೇಕು. ಸ್ಮಾರ್ಟ್ ವರ್ಕ್ ಅಂತೂ ಮಾಡಿದ್ರಿ, ರೈಟ್ ಪ್ಲಾಟ್ಫಾರ್ಮಿಗೆ ಬಂದ್ರಿ, ರೈಟ್ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಸ್ಮಾರ್ಟ್ ವರ್ಕು, ಇದು ನಿಮ್ಮಲ್ಲಿರುವಂಥ ಕಲೆ. ಇದನ್ನು ನೀವು ಹುಡುಕಿದ್ರಿ ಸರಿಯಾದ ವಿಡಿಯೋ. ಆದರೆ ಮಾಡುತ್ತಿರೋ ತಪ್ಪೇನು ಅಂದರೆ ಯು ಆರ್ ನಾಟ್ ರೈಟಿಂಗ್. 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್. ನನ್ನ ಮಾತನ್ನು ಕೇಳಿ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂದರೆ ಒಮ್ಮೆ ಬರಿಬೇಕು. ಬನ್ನಿ ಸರ್, ಇಲ್ಲಿ ಬ್ಲೈಂಡ್ ಯಾರಾಗಿರ್ತಾರೆ ಅಂತ ಕೇಳಿದರೆ ನೋಡಿ, ಇದು ಗದಗ ಜಿಲ್ಲೆಯಲ್ಲಿ ಸಿದ್ಧಪಡಿಸಿದಂಥ ಒಂದು ಮೆಟೀರಿಯಲ್ ಆಗಿದೆ. ಓಕೆ ಇವೆಲ್ಲ ಓದ್ಕೊಳ್ರಪ್ಪ ನೀವು. ಡೋನಾ ಲಿಯನ್ ಅವರು ಅಂದರೆ ಬೋರ್ಗೋಸ್ ಅವರ ತಾಯಿಯ ಹೆಸರು. ಇಲ್ಲಿ ನಮ್ಮ ಬೋರ್ಗೋಸ್ ಅವರು ಯಾವುದು ಅಂತ ಹೇಳಿದರೆ ಇಂಟರ್ವ್ಯೂ ಇದೆ ಅಲ್ವಾ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಲ್ಲಿ ಇಂಟರ್ವ್ಯೂ ಮಾಡ್ತಾರೆ.
ರಾಬರ್ಟ್ ಅಲಿಫ್ಯಾನು. ಅದರಲ್ಲಿ ಕೇಳಿದರೆ ಅವರ ತಾಯಿಯ ಹೆಸರೇನು ಅಂತ ಡೋನಾ ಲಿಯಾನೋ ಅವರಂತ ಬರೀರಲಿ ಅಂದರೆ ಸನಿ ಮಾರ್ನಿಂಗ್ ಡೋನಲಾರ ಅಂತ ಬರೆದು ಬರ್ತೀರಾ. ಎನಿಹೋ ಅಂತೆಲ್ಲ ಮಿಸ್ಟೇಕ್ ಮಾಡ್ಕೋಬೇಡಿ ಅಂತ ಹೇಳ್ತಾ MCQs ವಿಡಿಯೋ ಸಾಕು ಅನಿಸುತ್ತೆ, ಹೌದಲ್ವಾ? ಇರೋದು 13 ಅಂಕಕ್ಕೆ. ಇದರಲ್ಲಿ ಸುಮಾರು ಒಂದು 5 ರಿಂದ 6 ರಿಪೀಟ್ ಆಗೇ ಆಗುತ್ತೆ, ಇವತ್ತು ಮಾಡಿದ್ದೀವಲ್ವ ಅದರಲ್ಲಿ, ಆಯಿತಾ? ಇನ್ನೂ ಬಾಕಿದೆಲ್ಲ ನೀವೆಲ್ಲ ಓದ್ತಿರಲ್ವ ಕ್ವಶನ್ ಆನ್ಸರು, ಅದರಿಂದ ನಿಮಗೆ ಈಸಿಯಾಗಿ ಬರುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.